ನಾವೆಲ್ಲರೂ ಯಾವತ್ತಾದ್ರೂ ಒಂದ್ಸಲ ಸುಮ್ಮನೆ ಟೈಮ್ ನೋಡೋಣ ಅಂತ ಫೋನ್ ತೆಗೆದು ಆಮೇಲೆ ಗಂಟೆಗಟ್ಟಲೆ ರೀಲ್ಸ್ ನೋಡಿ ಕನ್ಫ್ಯೂಸ್ ಆಗಿದೀವಿ ಅಲ್ವಾ? ಹೌದು, ನನ್ಗೂ ಬಹಳ ಸಲ ಹಂಗೆ ಆಗೈತಿ. ಆದ್ರೆ ಇದು ನಮ್ ತಪ್ಪಲ್ಲ ನೋಡ್ರಿ. ಆ ಟೈಮ್ನ್ಯಾಗ ನಮ್ಮ ಬ್ರೈನ್ ಅನ್ನ ಹೈಜಾಕ್ ಮಾಡೋಕೆ ಪ್ರಪಂಚದ ಅತಿ ದೊಡ್ಡ ಬುದ್ಧಿವಂತರು ಕೋಟಿ ಕೋಟಿ ರೊಕ್ಕ ಖರ್ಚು ಮಾಡಿ ಒಂದು ಭಯಂಕರ ಸಿಸ್ಟಮ್ ರೆಡಿ ಮಾಡ್ಯಾರ. ಖಂಡಿತ. ನಮಸ್ಕಾರ, ನನ್ನ ಹೆಸರು ಪ್ರೀತಮ್, ಮತ್ತೆ ನನ್ನ ಜೊತೆಗಿದ್ದಾರೆ ಪ್ರಿಯಾ. ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಡೀಪ್ ಡೈವ್ನಲ್ಲಿ ನಾವು ಆ ಅಡಿಕ್ಷನ್ ಕೀ ಸೈನ್ಸ್ ಅನ್ನೋ ಒಂದು ಅದ್ಭುತ ಲೇಖನವನ್ನ ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಹೌದು, ನಮ್ಮ ಪ್ರತಿಯೊಂದು ನಿರ್ಧಾರ ನಮ್ಮ ಸ್ವಂತ ಆಲೋಚನೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದ್ರ ನಾವೇನ್ ನೋಡ್ತೀವಿ, ಏನನ್ನ ನಂಬುತ್ತೀವಿ ಅನ್ನೋದನ್ನ ನಮ್ಮ ಅಟೆನ್ಷನ್ ಕಂಟ್ರೋಲ್ ಮಾಡೋ ಮೂಲಕ ಹೆಂಗ್ ಬೇರೆಯವರು ಡಿಸೈನ್ ಮಾಡ್ತಾರಾ ಅನ್ನೋದನ್ನ ಇವತ್ತು ಬಿಡಿಸಿಡ್ತೀವಿ. ಕರೆಕ್ಟ್. ಅಂದ ಹಾಗೆ ಈ ಒಂದು ತಲೆ ಕೆಡಿಸುವಂತಹ ಡೀಪ್ ಡೈವ್ಗೆ ಬೇಕಾದ ಆಳವಾದ ಮಾಹಿತಿಯನ್ನು ನಮಗೆ ಒದಗಿಸಿರೋದು ಸೈಕೋಫ್ಯಾಕ್ಟ್ ಹಬ್. ಈ ಲೇಖನ ಓದಿದಾಗ ನನಗೆ ಅರ್ಥ ಆಗಿದ್ದು ಒಂದೇ ವಿಷಯ ನೋಡ್ರಿ. ಜಗತ್ತಿನ ಅತಿ ದೊಡ್ಡ ಭ್ರಮೆ ಯಾವುದಪ್ಪ ಅಂದ್ರೆ ನನ್ನ ಲೈಫ್ನ ಕಂಟ್ರೋಲ್ ನನ್ನ ಕೈಯಲ್ಲೇ ಇದೆ ಅಂತ ಅನ್ಕೊಳ್ಳೋದು. ಅರೆ ಹೌದಾ? ಹೌದು. ರಿಯಾಲಿಟಿ ಏನಂದ್ರೆ ನಾವು ಯಾವುದರ ಕಡೆ ಗಮನ ಕೊಡ್ತೀವಿ ಅದೇ ನಮ್ಮ ರಿಯಾಲಿಟಿ ಆಗ್ಬಿಡುತ್ತೆ. ಮಾನವನ ಬ್ರೈನ್ ಹೆಂಗೆ ಕೆಲಸ ಮಾಡ್ತೈತಿ ಅಂದ್ರೆ ಅದು ಕಣ್ಣಿಗೆ ಕಾಣೋದನ್ನ ಮಾತ್ರ ಸತ್ಯ ಅಂತ ನಂಬುತ್ತೆ. ಯಾರಾದ್ರೂ ನಮ್ಮ ಅಟೆನ್ಷನ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಅವರು ನಮ್ಮ ಇಡೀ ಪ್ರಪಂಚವನ್ನೇ ಕಂಟ್ರೋಲ್ ಮಾಡ್ದಂಗೆ. ಇದು ಕೇವಲ ಫಿಲಾಸಫಿ ಅಲ್ಲ, ಇದೊಂದು ಪ್ರೂವನ್ ಸೈಂಟಿಫಿಕ್ ಫ್ಯಾಕ್ಟ್. ಇದನ್ ಕೇಳಿದ್ರೆ ಒಂಥರ ಭಯ ಆಗ್ತೈತಿ ನೋಡ್ರಿ. ಆದ್ರೆ ಇದು ಶುರು ಆಗಿದ್ದು ಎಲ್ಲಿಂದ? ಅಂದ್ರೆ ಈ ಅಟೆನ್ಷನ್ ಹೈಜಾಕ್ ಮಾಡೋ ಐಡಿಯಾ ಇವತ್ ನಿನ್ನೆ ಬಂದಿದ್ದ ಅಥವಾ ಹಿಂದಿನಿಂದಲೂ ಇತ್ತ? ಓಹೋ, ಇದು ನೂರಾರು ವರ್ಷಗಳಿಂದ ಇದೆ. ಆದ್ರೆ ಇದನ್ನ ಒಂದು ಸಿಸ್ಟಮ್ಯಾಟಿಕ್ ಸೈನ್ಸ್ ಆಗಿ ಮಾಡಿದವರು ಅಮೆರಿಕಾದವರು. ಯಾವಾಗ? ನಾವು 1920ರ ದಶಕಕ್ಕೆ ಹೋಗ್ಬೇಕು. ಆ ಟೈಮಲ್ಲಿ ಅಮೆರಿಕನ್ ಟೊಬ್ಯಾಕೊ ಕಂಪನಿಯ ಬಾಸ್ ಆಗಿದ್ದ ಜಾರ್ಜ್ ವಾಷಿಂಗ್ಟನ್ ಹಿಲ್ಗೆ ಒಂದು ದೊಡ್ಡ ಟೆನ್ಷನ್ ಇತ್ತು. ಸಿಗರೆಟ್ ಕಂಪನಿಗೆ ಏನ್ ಟೆನ್ಷನ್ ಬಂತು? ಆತನ ಕಂಪನಿಯ ಸಿಗರೆಟ್ ಸೇಲ್ಸ್ ಒಮ್ಮೆಲೆ ನಿಂತು ಹೋಗಿತ್ತು. ಯಾಕಂದ್ರೆ ಜಗತ್ತಿನ ಅರ್ಧದಷ್ಟು ಜನ ಸಿಗರೆಟ್ ಸೇದುತ್ತಿರ್ಲಿಲ್ಲ. ಅರ್ಧದಷ್ಟು ಜನ ಅಂದ್ರೆ ಮಹಿಳೆಯರು. ಆ ಕಾಲದಲ್ಲಿ ಮಹಿಳೆಯರು ಸಿಗರೆಟ್ ಸೇದೋದು ಕಾನೂನು ಬಾಹಿರ ಆಗಿರ್ಲಿಲ್ಲ. ಓಹೋ, ಆದ್ರೆ ಸಮಾಜ ಒಪ್ತಿರ್ಲಿಲ್ಲ ಅಲ್ವಾ? ಕರೆಕ್ಟ್. ಸಮಾಜದಲ್ಲಿ ಅದನ್ನ ಬಹಳ ಕೀಳಾಗಿ ನೋಡ್ತಿದ್ರು. ಹೀಗಾಗಿ ಆತ ಎಡ್ವರ್ಡ್ ಬರ್ನೇಸ್ ಅನ್ನೋ ಒಬ್ಬ ಸೈಕಾಲಜಿ ಎಕ್ಸ್ಪರ್ಟ್ ನ ಕರೆಸ್ದ. ಸೈಕಾಲಜಿಸ್ಟ್ ಸಿಗರೆಟ್ ಮಾರೋಕೆ? ಹೌದು. ಈ ಹೆಣ್ಮಕ್ಳಿಗೆ ಹೆಂಗಾದ್ರೂ ಮಾಡಿ ಸಿಗರೆಟ್ ಅಭ್ಯಾಸ ಮಾಡಿಸೋ ಅಂತ ಆತನಿಗೆ ಟಾರ್ಗೆಟ್ ಕೊಟ್ಟ. ಒಂದು ನಿಮಿಷ ತಡೀರಿ. ಸಮಾಜದಲ್ಲಿ ಅಷ್ಟು ವಿರೋಧ ಇದ್ದಾಗ ಒಂದು ಸಿಗರೆಟ್ ಕಂಪನಿ ಬಂದು ಸೇದ್ರಿ ಅಂತ ತಕ್ಷಣ ಹೆಣ್ಮಗಳೆಲ್ಲ ಸೇದೋಕ್ ಶುರು ಮಾಡ್ತಾರಾ? ಖಂಡಿತ ಇಲ್ಲ. ಮತ್ತಿದ್ ಹೆಂಗ್ ಸಾಧ್ಯ? ನಂಗೇನೋ ಇದು ಒಂಥರ ನಂಬೋಕೆ ಆಗ್ತಿಲ್ಲ ನೋಡ್ರಿ. ಅಲ್ಲಿಯೇ ಇರೋದು ಎಡ್ವರ್ಡ್ ಬರ್ನೇಸ್ ನ ಬುದ್ಧಿವಂತಿಕೆ. ಆತ ನೇರವಾಗಿ ಸಿಗರೆಟ್ ಮಾರಾಟ ಮಾಡಕ್ ಹೋಗ್ಲಿಲ್ಲ. ಮತ್ ಹೆಂಗ್ ಮಾಡ್ದ? ಆತ ಸೈಕೋ ಅನಾಲಿಸಿಸ್ ಬಳಸ್ದ. ಮಹಿಳೆಯರ ಮನಸ್ಸಿನಲ್ಲಿ ಏನಿದೆ ಅಂತ ಯೋಚನೆ ಮಾಡ್ದ. ಅವರಿಗೆ ಪುರುಷರ ಸಮಾನವಾಗಿ ಬದುಕ್ಬೇಕು, ತಮಗೂ ಸ್ವಾತಂತ್ರ್ಯ ಬೇಕು ಅನ್ನೋ ದೊಡ್ಡ ಹಂಬಲ ಇತ್ತು. ಆ ಟೈಮ್ನ್ಯಾಗ ಮಹಿಳಾ ಹೋರಾಟಗಳು ನಡೀತಾ ಇತ್ತು. ಹೌದು. ಬರ್ನೇಸ್ ಏನ್ ಮಾಡ್ದ ಅಂದ್ರೆ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆಯುವ ಆ ಈಸ್ಟರ್ ಸಂಡೇ ಪರೇಡ್ ಅನ್ನೋ ದೊಡ್ಡ ಕಾರ್ಯಕ್ರಮವನ್ನ ಟಾರ್ಗೆಟ್ ಮಾಡ್ದ. ಓಕೆ. ಅಲ್ಲಿಗೆ ಕೆಲವು ಪ್ರಸಿದ್ಧ ಮಹಿಳಾ ಆಕ್ಟಿವಿಸ್ಟ್ಗಳಿಗೆ ದುಡ್ಡು ಕೊಟ್ಟು ಪರೇಡ್ ಮಧ್ಯದಲ್ಲಿ ಸಿಗರೆಟ್ ಸೇದುವಂತೆ ಪ್ಲಾನ್ ಮಾಡ್ದ. ಅರೆ, ಜನ ಸುಮ್ನೆ ಬಿಡ್ತಾರ ಅದನ್ನ? ಅದಕ್ಕೂ ಪ್ಲಾನ್ ಇತ್ತು. ಎಲ್ಲಾ ದೊಡ್ಡ ಪೇಪರ್ನವ್ರಿಗೂ ಮೊದಲೇ ದುಡ್ಡು ಕೊಟ್ಟು ಸೆಟ್ ಮಾಡಿದ್ದ. ಮರುದಿನ ಪೇಪರ್ನಲ್ಲಿ ದೊಡ್ಡ ಹೆಡ್ಲೈನ್ ಬಂತು. ಏನಂತ? ಟಾರ್ಚಸ್ ಆಫ್ ಫ್ರೀಡಮ್, ಅಂದ್ರೆ ಸ್ವಾತಂತ್ರ್ಯದ ದೊಂದಿಗಳು ಅಂತ. ಅಬ್ಬಾ, ಇದು ಹೆಂಗಂದ್ರೆ ವಿಷವನ್ನು ಮಹಿಳಾ ಸ್ವಾತಂತ್ರ್ಯ ಅನ್ನೋ ಪ್ಯಾಕೆಟ್ನಲ್ಲಿ ಹಾಕಿ ಭರ್ಜರಿಯಾಗಿ ಮಾರಾಟ ಮಾಡ್ದ ಹಾಗೆ ಅಲ್ವಾ? ನಿಖರವಾಗಿ. ಅಂದ್ರೆ ನೀನು ಸಿಗರೆಟ್ ಸೇದಿದ್ರೆ ಮಾತ್ರ ನೀನು ಸ್ವತಂತ್ರ ಮಹಿಳೆ, ಇಲ್ಲಾಂದ್ರೆ ನೀನು ಗಂಡಸರು ಗುಲಾಮಗಿರಿ ಮಾಡ್ತಿದ್ಯಾ ಅನ್ನೋ ಸುಳ್ಳು ನ್ಯಾರೇಟಿವ್ ಅನ್ನ ಇಮೋಷನಲ್ ಆಗಿ ಕನೆಕ್ಟ್ ಮಾಡ್ಬಿಟ್ರು. ಹೌದು. ಇಲ್ಲಿ ಸಿಗರೆಟ್ ಅನ್ನೋದು ಕೇವಲ ಒಂದು ವಸ್ತುವಾಗಿ ಉಳಿಲಿಲ್ಲ, ಅದೊಂದು ಎಮೋಷನ್ ಆಗಿ, ಐಡೆಂಟಿಟಿ ಆಗಿ ಬದಲಾಯಿತು. ಮನುಷ್ಯನ ಲಾಜಿಕ್ಗಿಂತ ಎಮೋಷನ್ 1000 ಪಟ್ಟು ಸ್ಟ್ರಾಂಗ್ ನೋಡ್ರಿ. ಕರೆಕ್ಟ್. ಇದರ ಪರಿಣಾಮ ಏನಾಯ್ತು ಗೊತ್ತಾ? 1950ರಲ್ಲಿ ಕೇವಲ 5% ಇದ್ದ ಮಹಿಳೆಯರ ಸ್ಮೋಕಿಂಗ್ ರೇಟ್ 60ರ ಹೊತ್ತಿಗೆ ಬರೋಬ್ಬರಿ 40% ಆಗ್ಬಿಡ್ತು. ಅಯ್ಯೋ ದೇವ್ರೆ. ಹೌದು. ಇದರಿಂದ ಮಹಿಳೆಯರಲ್ಲಿ ಲಂಗ್ ಕ್ಯಾನ್ಸರ್ ಕೂಡ ವಿಪರೀತವಾಗಿ ಹೆಚ್ಚಾಯ್ತು. ಖರೆ ಹೇಳ್ಬೇಕಂದ್ರೆ ಒಂದು ಎಮೋಷನ್ ಜೊತೆ ಆಟ ಆಡಿ ಇಡೀ ಸಮಾಜದ ಬಿಹೇವಿಯರ್ ಅನ್ನೇ ಚೇಂಜ್ ಮಾಡಬಹುದು ಅನ್ನೋದು ಬಹಳ ಡೇಂಜರ್ ಕಾನ್ಸೆಪ್ಟ್ ನೋಡ್ರಿ. ಹೌದು. ಇದು ಬರೀ ಬಿಸ್ನೆಸ್ನವ್ರು ಮಾತ್ರ ಮಾಡಿದ್ರ ಅಥವಾ ರಾಜಕೀಯದವರು ಇದನ್ನೇ ಬಳಸಿದ್ರ? ಇದು ಬಿಸ್ನೆಸ್ಗಿಂತ ಹೆಚ್ಚಾಗಿ ರಾಜಕೀಯದಲ್ಲೇ ದೊಡ್ಡ ಅನಾಹುತ ಮಾಡಿದ್ದು. ಹೆಂಗೆ? ಎಡ್ವರ್ಡ್ ಬರ್ನೇಸ್
1928ರಲ್ಲಿ ಪ್ರಾಪಗ್ಯಾಂಡಾ ಅಂತ ಒಂದು ಪುಸ್ತಕ ಬರ್ದ. ಈ ಪುಸ್ತಕದಲ್ಲಿ ಒಂದು ಕರಾಳ ನಿಯಮ ಇತ್ತು. ಏನ್ ನಿಯಮ ಅದು? ಸುಳ್ಳನ್ನ ಎಷ್ಟು ದೊಡ್ಡದಾಗಿ, ಎಷ್ಟು ಬಾರಿ ಮತ್ತು ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ಬೇಕು ಅಂದ್ರೆ ಜನರಿಗೆ ಇಷ್ಟು ದೊಡ್ಡ ಸುಳ್ಳನ್ನ ಯಾರು ಹೇಳೋಕ್ ಸಾಧ್ಯನೇ ಇಲ್ಲ, ಇದು ಸತ್ಯನೇ ಇರಬೇಕು ಅಂತ ಅನಿಸ್ಬೇಕು. ಇದು ಎಲ್ಲೋ ಕೇಳಿದ ಹಾಗೆ ಇದೆಯಲ್ಲ. ಹೌದು. 1930ರ ದಶಕದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ನ ಪಾರ್ಟಿಯ ಪ್ರಾಪಗೆಂಡಾ ಮಿನಿಸ್ಟರ್ ಆಗಿದ್ದ ಜೋಸೆಫ್ ಗೋಬಲ್ಸ್ ಕೈಗೆ ಈ ಪುಸ್ತಕ ಸಿಕ್ತು. ಅಂದ್ರೆ ಆ ಹೆಣ್ಮಕ್ಳಿಗೆ ಸಿಗರೆಟ್ ಮಾರಾಟ ಮಾಡೋಕೆ ಬಳಸಿದ ಅದೇ ಸೈಕಾಲಜಿ ಟ್ರಿಕ್ ಅನ್ನ ಇವರು ಇಡೀ ದೇಶವನ್ನೇ ಮ್ಯಾನ್ಯುಪುಲೇಟ್ ಮಾಡೋಕೆ ಬಳಸಿದ್ರಾ? ಹೌದು. ಗಾಬಲ್ಸ್ಗೆ ಒಂದು ಸತ್ಯ ಗೊತ್ತಿತ್ತು. ಏನದು? ಜನರ ಬ್ರೈನ್ ಲಾಜಿಕ್ ಇಂದ ನಿರ್ಧಾರ ತಗೊಳ್ಳಲ್ಲ, ಇಮೋಷನ್ ಇಂದ ತಗೊಂಡು ಆಮೇಲೆ ಅದಕ್ಕೆ ಲಾಜಿಕ್ ಕೊಟ್ಟು ಜಸ್ಟಿಫೈ ಮಾಡ್ಕೊಳ್ಳುತ್ತೆ. ಖರೆ. ಆತ ನಾಜಿ ರ್ಯಾಲಿಗಳನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಡಿಸೈನ್ ಮಾಡ್ದ. ರಾತ್ರಿ ಹೊತ್ತು ಕತ್ತಲಲ್ಲಿ ದೊಂದಿಗಳನ್ನ ಹಚ್ಚಿ ದೊಡ್ಡ ದೊಡ್ಡ ಡ್ರಮ್ಸ್ ಬಾರಿಸ್ತಾ ಒಂದೇ ಸ್ಪಾಟ್ಲೈಟ್ನಲ್ಲಿ ಹಿಟ್ಲರ್ನನ್ನ ನಿಲ್ಲಿಸಿ ಭಾಷಣ ಮಾಡಿಸ್ತ. ಒಂಥರ ಸಿನೆಮ್ಯಾಟಿಕ್ ಸೆಟಪ್. ಹೌದು. ಈ ರೀತಿಯ ಸೆಟಪ್ ನಮ್ಮ ಮೆದುಳಿನ ಲಾಜಿಕಲ್ ಭಾಗವನ್ನ ಆಫ್ ಮಾಡಿ ನೇರವಾಗಿ ಅಮಿಗ್ಡಾಲಾ ಅಂದ್ರೆ ನಮ್ಮ ಭಾವನೆಗಳ ಕೇಂದ್ರವನ್ನ ಟ್ರಿಗರ್ ಮಾಡುತ್ತೆ. ಅಮಿಗ್ಡಾಲಾ ಹೈಜಾಕ್ ಅಂತಾರಲ್ಲ, ಅದೇ ಅಲ್ವಾ? ಕರೆಕ್ಟ್. ಜೊತೆಗೆ ಜನರನ್ನ ಒಗ್ಗೂಡಿಸಲು ಒಂದು ಕಾಮನ್ ಎನಿಮಿ ಅಂದ್ರೆ ಸಾಮಾನ್ಯ ಶತ್ರುವನ್ನ ಸೃಷ್ಟಿ ಮಾಡ್ದ. ಇದರಿಂದಲೇ ಆ ಗ್ಯಾಸ್ ಚೇಂಬರ್ ಘಟನೆಗಳಾಗಿದ್ವಲ್ವಾ? ಹೌದು. ಆ ಎಮೋಷನಲ್ ಹೈಜಾಕ್ನ ಪರಿಣಾಮವಾಗಿ 40 ಲಕ್ಷಕ್ಕೂ ಹೆಚ್ಚು ಮುಗ್ಧ ಜನರನ್ನ ಗ್ಯಾಸ್ ಚೇಂಬರ್ಗಳಲ್ಲಿ ಹಾಕಿ ಕೊಂದ ಭೀಕರ ಇತಿಹಾಸ ಸೃಷ್ಟಿಯಾಯಿತು. ಒಂದು ಸಿಗರೆಟ್ ಕಂಪನಿಯ ಮಾರ್ಕೆಟಿಂಗ್ ತಂತ್ರ ಮುಂದೆ ಲಕ್ಷಾಂತರ ಜನರ ಮಾರಣಹೋಮಕ್ಕೆ ಕಾರಣ ಆಯಿತು ಅಂದ್ರೆ ಮೈ ಜುಮ್ಮನ್ನುತ್ತೆ ನೋಡ್ರಿ. ನಿಜ. ಇದೆಲ್ಲ ಓಕೆ ಅಂದ್ರೆ ಈ ಗುಂಪುಗಳನ್ನ ಮ್ಯಾನಿಪುಲೇಟ್ ಮಾಡಿದ್ರು ಅಂತ ಅರ್ಥ ಆಯಿತು. ಆದ್ರೆ ನಾವೆಲ್ಲರೂ ಇಂಡಿವಿಜುವಲ್ ಆಗಿ ನಮ್ಮ ರೂಮ್ನಾಗ ಒಬ್ಬೇ ಇದ್ದಾಗ್ಲೂ ನಮ್ಮನ್ನ ಹೆಂಗ್ ಕಂಟ್ರೋಲ್ ಮಾಡ್ತಾರ? ಈ ಕತೆ 1930ರ ದಶಕದ BF ಸ್ಕಿನ್ನರ್ ಅನ್ನೋ ಸೈಕಾಲಜಿ ವಿಜ್ಞಾನಿಯ ಲ್ಯಾಬ್ಗೆ ಬಂದು ನಿಲ್ಲುತ್ತೆ. ಓಹೋ. ಗುಂಪನ್ನ ಕಂಟ್ರೋಲ್ ಮಾಡೋದು ಬೇರೆ, ಒಬ್ಬ ವ್ಯಕ್ತಿಯ ಬಿಹೇವಿಯರ್ ಅನ್ನ ಹ್ಯಾಕ್ ಮಾಡೋದು ಬೇರೆ. ಸ್ಕಿನ್ನರ್ ಇಲಿ ಮತ್ತು ಪಾರಿವಾಳಗಳನ್ನ ಒಂದು ಡಬ್ಬದಲ್ಲಿ ಹಾಕಿ ಪ್ರಯೋಗ ಮಾಡಿದ್ರು. ಅದನ್ನ ಸ್ಕಿನ್ನರ್ ಬಾಕ್ಸ್ ಅಂತ ಕರೀತಾರೆ. ಆ ಸ್ಕಿನ್ನರ್ ಬಾಕ್ಸ್ನಾಗ ಅಂಥದ್ದೇನಿತ್ತು? ನನಗೇನೋ ಅದು ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತೈತಿ. ಆ ಸ್ಕಿನ್ನರ್ ಬಾಕ್ಸ್ನಲ್ಲಿ ಒಂದು ಲೀವರ್ ಇರುತ್ತೆ. ಪ್ರಾಣಿಯ ಲೀವರ್ ಒತ್ತದಾಗೆಲ್ಲ ಅದಕ್ಕೆ ಸ್ವಲ್ಪ ಆಹಾರ ಸಿಗುತ್ತೆ. ಓಕೆ. ಅಂದ್ರೆ ಲೀವರ್ ಒತ್ತಿದ್ರೆ ಊಟ ಸಿಗುತ್ತೆ ಅಂತ ಪ್ರಾಣಿಗಳಿಗೆ ಅರ್ಥ ಆಗುತ್ತೆ. ಹೌದು. ಅಲ್ಲಿಗೆ ಆ ಪ್ರಯೋಗ ನಾರ್ಮಲ್ ಅನ್ಸುತ್ತೆ. ಆದ್ರೆ ಸ್ಕಿನ್ನರ್ ಅಲ್ಲಿ ಒಂದು ಸಣ್ಣ ಆದ್ರೆ ಬಹಳ ಡೇಂಜರಸ್ ಬದಲಾವಣೆ ಮಾಡ್ತಾರೆ. ಏನ್ ಬದಲಾವಣೆ? ಅದೇ ವೇರಿಯಬಲ್ ರೇಷಿಯೋ ರೀಇನ್ಫೋರ್ಸ್ಮೆಂಟ್ ಶೆಡ್ಯೂಲ್. ಅಂದ್ರೆ ಲೀವರ್ ಒತ್ತದಾಗ ಪ್ರತಿ ಬಾರಿಯೂ ಆಹಾರ ಕೊಡೋದಿಲ್ಲ. ಒಮ್ಮೆ ಕೊಟ್ರೆ ಮುಂದಿನ 3 ಬಾರಿ ಕೊಡಲ್ಲ. ಆಮೇಲೆ ಒಮ್ಮೆಲೆ ಡಬಲ್ ಕೊಡ್ತಾರೆ. ಅರೆ. ಹೌದು. ಯಾವಾಗ ರಿವಾರ್ಡ್ ಸಿಗುತ್ತೆ ಅನ್ನೋದು ಸಂಪೂರ್ಣ ಅನಿರೀಕ್ಷಿತ ಆಗ್ಬಿಡುತ್ತೆ. ಓಹೋ. ಅಂದ್ರೆ ಬಸ್ ಸ್ಟ್ಯಾಂಡ್ನಾಗ ಬಸ್ ಯಾವಾಗ ಬರ್ತೈತಿ ಅಂತ ಗೊತ್ತಿಲ್ಲದೆ ಇಂದಾಗ ನಮ್ ತಲೆ ಹೆಂಗ್ ಕೆಡ್ತೈತಿ ಹಂಗ ರಿವಾರ್ಡ್ ಯಾವಾಗ ಸಿಗ್ತೈತಿ ಅಂತ ಪ್ರಾಣಿಗಳಿಗೆ ಗೆಸ್ ಮಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಯಾವಾಗಿದು ಅನಿರೀಕ್ಷಿತ ಆಯ್ತೋ ಆಗ ಆ ಪ್ರಾಣಿಗಳಿಗೆ ಒಂಥರ ಹುಚ್ಚು ಉಳಿದ ಹಾಗೆ ಆಯ್ತು. ಏನ್ ಮಾಡಿದ್ವು ಅವು? ಹೊಟ್ಟೆ ತುಂಬಿದ್ರೂ ಕೂಡ ಆ ಇಲಿ ಮತ್ತು ಪಾರಿವಾಳಗಳು ನಿದ್ದೆ ಬಿಟ್ಟು ಸುಸ್ತಾಗಿ ಬೀಳೋವರೆಗೂ ಆ ಲಿವರ್ ಅನ್ನ ಒತ್ತುತ್ತಲೇ ಇದ್ವು. ಅಬ್ಬಾ. ನಮ್ಮ ಬ್ರೈನ್ ಒಂದು ಪ್ರೆಡಿಕ್ಷನ್ ಮಷೀನ್ ಇದ್ದಂಗೆ. ಅದಕ್ಕೆ ಎಲ್ಲದರಲ್ಲೂ ಒಂದು ಪ್ಯಾಟರ್ನ್ ಬೇಕು. ಯಾವಾಗ ರಿವಾರ್ಡ್ ಅನಿರೀಕ್ಷಿತ ಆಗುತ್ತೋ ಆಗ ಬ್ರೈನ್ ಆ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಪರೀತವಾಗಿ ಡೋಪಮೈನ್ ಅನ್ನೋ ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ. ಡೋಪಮೈನ್ ಅಂದ್ರೆ ಖುಷಿ ಪಡೋ ಕೆಮಿಕಲ್ ಅಲ್ವಾ? ಇಲ್ಲ, ಅಲ್ಲೇ ಇರೋದು ಟ್ವಿಸ್ಟ್. ಡೋಪಮೈನ್ ಅಂದ್ರೆ ನಮ್ಗೆ ರಿವಾರ್ಡ್ ಸಿಕ್ಕಾಗ ಬರೋ ಖುಷಿ ಅಲ್ಲ, ಆ ರಿವಾರ್ಡ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬರುವ ಆಸೆ. ಖರೆ ಹೇಳ್ಬೇಕು ಅಂದ್ರೆ ಇದನ್ನ ಕೇಳಿದಾಗ ನನ್ಗೊಂದು ವಿಷಯ ನೆನಪಾಗ್ತದೆ. ಕ್ಯಾಸಿನೋಗಳಲ್ಲೂ ಆಗೋದು ಕೂಡ ಇದೆ ಅಲ್ವಾ? ಹೌದು, ಖಂಡಿತ. ಈ ಜೂಜಾಟ ಆಡೋ ಮಷೀನ್ಗಳಲ್ಲಿ ಜನ ಹೆಂಗ್ ರೊಕ್ಕ ಕಳ್ಕೊಂತಾರ ಅನ್ನೋದರ ಹಿಂದಿನ ಸೈನ್ಸ್ ಕೂಡ ಇದೇ ಇರಬೇಕು ಅನ್ಸೈತಿ. ಹೌದು, 100ಕ್ಕೆ 100. ಕ್ಯಾಸಿನೋಗಳು ಮನುಷ್ಯರ ಪಾಲಿನ ಸ್ಕಿನ್ನರ್ ಬಾಕ್ಸ್ಗಳು. ಅಲ್ಲಿ ನಿಯರ್ ಮಿಸ್ ಅನ್ನೋ ಒಂದು ಸೈಕಲಾಜಿಕಲ್ ಟ್ರಿಕ್ ಬಳಸ್ತಾರೆ. ನಿಯರ್ ಮಿಸ್ ಅಂದ್ರೆ ಸ್ವಲ್ಪದರಾಗೆ ಮಿಸ್ ಆಗೋದಾ? ಹೌದು. ಜೂಜಾಟದಲ್ಲಿ 3 ಸೇಬು ಹಣ್ಣಿನ ಚಿತ್ರ ಬಂದ್ರೆ ನೀವು ಗೆದ್ದಂಗೆ ಅಂತ ಇಟ್ಕೊಳ್ಳಿ. ಮಷೀನ್ 2 ಸೇಬು ಹಣ್ಣು ತೋರಿಸಿ 3ನೇದು ಜಸ್ಟ್ ಒಂದು ಪಾಯಿಂಟ್ನಲ್ಲಿ ಮಿಸ್ ಆಗೋ ಹಾಗೆ ಡಿಸೈನ್ ಆಗಿರುತ್ತೆ. ಅರೆ, ಇನ್ನೊಂದು ಸ್ವಲ್ಪದರಾಗೆ ಗೆದ್ದು ಬಿಡ್ತಿದ್ದೆ ಅಂತ ಅನ್ಸುತ್ತಲ್ಲ ಆ ಫೀಲಿಂಗ್. ಹೌದು.
ವಿಜ್ಞಾನಿಗಳ ಪ್ರಕಾರ ಆ ಸ್ವಲ್ಪದರಲ್ಲಿ ಮಿಸ್ ಆಯಿತು ಅಂತ ಅನ್ಸಿದಾಗ ನಿಮ್ಮ ಬ್ರೈನ್ನಲ್ಲಿ ರಿಲೀಸ್ ಆಗೋ ಡೋಪಮೈನ್ ಲೆವೆಲ್ ನೀವು ನಿಜವಾಗ್ಲೂ ಗೆದ್ದಾಗ ಬರೋ ಡೋಪಮೈನ್ ಅಷ್ಟೇ ಇರುತ್ತಂತೆ. ಅಂದ್ರೆ ಬ್ರೈನ್ಗೆ ನಾನ್ ಸೋತೆ ಅಂತ ಅರ್ಥನೇ ಆಗಲ್ವಾ? ಆಗಲ್ಲ. ಬ್ರೈನ್ಗೆ ತಾನು ಸೋತಿದ್ದೀನಿ ಅಂತ ಅರ್ಥ ಆಗಲ್ಲ, ನಾನು ಗೆಲ್ಲೋದಕ್ಕೆ ಬಹಳ ಹತ್ರ ಇದ್ದೀನಿ, ಇನ್ನೊಮ್ಮೆ ಟ್ರೈ ಮಾಡು ಅಂತ ಸಿಗ್ನಲ್ ಕೊಡುತ್ತೆ. ಅದಕ್ಕೆ ಜನ ಮತ್ತೆ ಮತ್ತೆ ದುಡ್ಡು ಹಾಕಾಡ್ತಾನೆ ನೋಡ್ರಿ. ಹೌದು, ಅಷ್ಟೇ ಅಲ್ಲ, ಕ್ಯಾಸಿನೋ ಒಳಗೆ ಎಲ್ಲೂ ಗಡಿಯಾರ ಇರಲ್ಲ, ಕಿಟಕಿಗಳಿರಲ್ಲ. ಯಾಕೆ? ಹೊರಗಡೆ ಬೆಳಗಾಗಿದೆಯೋ ಕತ್ಲಾಗಿದೆಯೋ ಅಂತ ಗೊತ್ತೇ ಆಗ್ಬಾರ್ದು ಅಂತ. ಜೊತೆಗೆ ಫ್ರೆಶ್ ಆಕ್ಸಿಜನ್ ಪಂಪ್ ಮಾಡ್ತಾರೆ, ಜನರಿಗೆ ಸುಸ್ತಾಗದಿರ್ಲಿ ಅಂತ. ಬರೀ ಕ್ಯಾಸಿನೋ ಅಷ್ಟೇ ಅಲ್ಲ, ಶೇರ್ ಮಾರ್ಕೆಟ್ನ ಡೇ ಟ್ರೇಡಿಂಗ್ ಮಾಡೋರು ಕೂಡ ದಿನವಿಡೀ ಸ್ಕ್ರೀನ್ ಮುಂದೆ ಕೂತು ಸಟ್ಟಾಡ್ತಾರಲ್ಲ, ಅವ್ರಿಗೂ ಇದೇ ಡೋಪಮಿನ್ ಸ್ಪೈಕ್ ಆಗ್ತಿರ್ಬೇಕಲ್ವಾ? ಖಂಡಿತ ಆಗ್ತಿರುತ್ತೆ. ಒಟ್ನಲ್ಲಿ ನಮ್ಮ ಮೈಂಡ್ ಹೆಂಗೆ ಹ್ಯಾಕ್ ಆಗತ್ತೆ ಅನ್ನೋ ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳಿಯಲು ಸಬ್ಸ್ಕ್ರೈಬ್ ಟು ಸೈಕೋಫ್ಯಾಕ್ಟ್ ಹಬ್. ಇಂಥ ಅದ್ಭುತವಾದ ರಿಸರ್ಚ್ ನಮಗೆ ಬೇರೆ ಎಲ್ಲಿ ಸಿಗುತ್ತೆ ಹೇಳ್ರಿ? ಹೌದು. ಸರಿ, ಈ ಲಾಯಾಲ್ಟಿ ಕಾರ್ಡ್ಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದರದ್ದೇ ಭಾಗನಾ? ಹೌದು. ನಟಾಶಾ ಕೌಶ್ ಶೂಲ್ ಅನ್ನೋರು ಅಡಿಕ್ಷನ್ ಬೈ ಡಿಸೈನ್ ಅಂತ ಒಂದು ಪುಸ್ತಕದಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನ್ ಹೇಳಿದಾರೆ ಅದ್ರಿಗೆ? ಸನ್ 2000 ಹೊತ್ತಿಗೆ ಅಮೆರಿಕದ ಕ್ಯಾಸಿನೋಗಳಲ್ಲಿ ಲಾಯಾಲ್ಟಿ ಕಾರ್ಡ್ಸ್ ಶುರುವಾಯಿತು. ಒಬ್ಬ ವ್ಯಕ್ತಿ ಗೇಮ್ ಆಡಿ ಆಡಿ ಸುಸ್ತಾಗಿ ಇನ್ನೇನು ಎದ್ದು ಮನೆಗೆ ಹೋಗ್ಬೇಕು ಅಂತ ಅನ್ಕೊಂತಿರೋವಾಗ ಕರೆಕ್ಟಾಗಿ ಕ್ಯಾಸಿನೋದ ಅಲ್ಗಾರಿದಮ್ಗೆ ಗೊತ್ತಾಗ್ಬಿಡುತ್ತೆ. ಅರೆ ಹೆಂಗೆ? ಟ್ರ್ಯಾಕಿಂಗ್ ಇರುತ್ತೆ. ಕೂಡಲೇ ಒಬ್ಳು ವೇಟ್ರೆಸ್ ಬಂದು, ಸರ್, ನಿಮ್ಮ ಲಾಯಲ್ಟಿ ಪಾಯಿಂಟ್ಸಿಂದ ನಿಮ್ಗೆ ಫ್ರೀ ಡ್ರಿಂಕ್ ಮತ್ತು ಬೋನಸ್ ಸ್ಪಿನ್ ಸಿಕ್ಕಿದೆ ಅಂತ ಕೊಡ್ತಾಳೆ. ಓಹೋ, ಮತ್ತೆ ಕೂರ್ಸೋ ಪ್ಲಾನ್. ಹೌದು. ಆ ವ್ಯಕ್ತಿ ಮತ್ತೆ ಅಲ್ಲೇ ಕೂತು ಆಟ ಮುಂದುವರಿಸ್ತಾನೆ. ಇವತ್ತು ನಾವೆಲ್ಲ ಶಾಪಿಂಗ್ ಮಾಲ್ಗಳಲ್ಲಿ ಬಳಸೋ ರಿವಾರ್ಡ್ ಪಾಯಿಂಟ್ಸ್ ಮಾಡ್ತಿರೋದು ಕೂಡ ಇದನ್ನೇ. ನಮ್ಗೆ ಬೇಡವಾದ ವಸ್ತುಗಳನ್ನ ಖರೀದಿ ಮಾಡೋ ಹಾಗೆ ಮ್ಯಾನಿಪುಲೇಟ್ ಮಾಡ್ತವೆ ಅಂತೀರಾ? ಖಂಡಿತ. ಇದು ಕೇವಲ ಶಾಪಿಂಗ್ ಅಥವಾ ಜೂಜಾಟಕ್ಕೆ ಸೀಮಿತ ಆಗಿದ್ರೆ ಪರವಾಗಿಲ್ಲ ಅಂತಿದ್ವಿ. ಆದ್ರೆ ಕಾರ್ಪೊರೇಟ್ ಮಾಫಿಯಾ ನಮ್ಮ ಆರೋಗ್ಯದ ಜೊತೆ ಹಿಂಗೆ ಆಟ ಆಡಿದೆ ಅಂತ ಕೇಳಿದ್ರೆ ನಿಜಕ್ಕೂ ರಕ್ತ ಕುಡಿಯುತ್ತೆ ನೋಡ್ರಿ. ಹೌದು, ಅದು ಬಹಳ ಕೆಟ್ಟ ಕಚೆ. ಆ ಪೇನ್ ಕಿಲ್ಲರ್ ಕತೆ ಅನ್ನೋದು ವಿಜ್ಞಾನಿಗಳನ್ನೇ ದುಡ್ಡು ಕೊಟ್ಕೊಂಡ್ಕೊಂಡ್ರಾ? ಹೌದು, ಇದು ಕಾರ್ಪೊರೇಟ್ ಜಗತ್ತಿನ ಕರಾಳ ಮುಖ. 1990ರ ದಶಕದಲ್ಲಿ ಅಮೆರಿಕಾದಲ್ಲಿ ಪರ್ಡ್ಯೂ ಫಾರ್ಮಾ ಅನ್ನೋ ಕಂಪನಿ ಆಕ್ಸಿಕಾಂಟಿನ್ ಅನ್ನೋ ಒಂದು ಸ್ಟ್ರಾಂಗ್ ಪೇನ್ ಕಿಲ್ಲರ್ನ ಮಾರ್ಕೆಟ್ಗೆ ತರ್ತು. ಓಕೆ. ಈ ಮಾತ್ರೆ ತಗೊಂಡ್ರೆ ರೋಗಿಗಳಿಗೆ ಸಿಕ್ಕಾಪಟ್ಟೆ ಅಡಿಕ್ಷನ್ ಆಗುತ್ತೆ ಅಂತ ಕಂಪನಿಗೆ ಮೊದಲೇ ಗೊತ್ತಿತ್ತು. ಗೊತ್ತಿದ್ದು ಮಾರಿದ್ರ? ಹೌದು. ಆದ್ರೆ ಅವರು ಕೇವಲ 1% ಜನರಿಗೆ ಮಾತ್ರ ಇದರ ಅಡಿಕ್ಷನ್ ಆಗುತ್ತೆ ಅಂತ ಒಂದು ಸುಳ್ಳು ರಿಸರ್ಚ್ ರಿಪೋರ್ಟ್ ಅನ್ನ ತಾವೇ ಫಂಡ್ ಮಾಡಿ ಸೃಷ್ಟಿ ಮಾಡಿದ್ರು. ಅಬ್ಬಾ. ಡಾಕ್ಟರ್ಗಳಿಗೆ ಗಿಫ್ಟ್, ಫ್ರೀ ಟ್ರಿಪ್ಸ್ ಅಂತ ಲಂಚ ಕೊಟ್ಟು ಆ ಮಾತ್ರೆಯನ್ನ ಬರೆದುಕೊಡುವ ಹಾಗೆ ಮಿದುಳು ತೊಳೆಯುವ ಕೆಲಸ ಮಾಡಿದ್ರು. ಇದರ ಪರಿಣಾಮ ಏನಾಯ್ತು? ಆ ಕಂಪನಿಯ ಮಾಲೀಕರಾದ ಸ್ಯಾಕ್ಲರ್ ಫ್ಯಾಮಿಲಿ ಬರೋಬರಿ $11 ಬಿಲಿಯನ್ ದುಡ್ಡು ಮಾಡಿದ್ರು. ಆದ್ರೆ ಈ ಮಾತ್ರೆಯ ಅಡಿಕ್ಷನ್ ಇಂದ 5 ಲಕ್ಷಕ್ಕೂ ಹೆಚ್ಚು ಮುಗ್ಧ ಜನ ಪ್ರಾಣ ಬಿಟ್ರು. ಅರೆ, ಅಂದ್ರೆ ದುಡ್ಡಿಗೋಸ್ಕರ ಜನರ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಂತ. ಇದೇ ರೀತಿ ಆ ಸಕ್ಕರೆ ಕಂಪನಿಗಳು ಕೂಡ ಫ್ಯಾಟ್ ಮೇಲೆ ಗೂಬೆ ಕೂರಿಸಿದ್ವಾ? ನಿಖರವಾಗಿ. 1960ರ ದಶಕದಲ್ಲಿ ಶುಗರ್ ರಿಸರ್ಚ್ ಫೌಂಡೇಶನ್ನವರು ಕೆಲವು ವಿಜ್ಞಾನಿಗಳಿಗೆ ರಹಸ್ಯವಾಗಿ ದುಡ್ಡು ಕೊಟ್ರು. ಮತ್ತೆ ಸುಳ್ಳು ರಿಸರ್ಚ್. ಹೌದು. ಸಕ್ಕರೆಯಿಂದ ಯಾವುದೇ ಅಪಾಯವಿಲ್ಲ, ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬರೋಕೆ ಕೊಬ್ಬು ಮಾತ್ರ ಕಾರಣ ಅಂತ ಸುಳ್ಳು ರಿಸರ್ಚ್ ಪಬ್ಲಿಷ್ ಮಾಡಿಸಿದ್ರು. ಫ್ಯಾಟ್ ಅನ್ನ ವಿಲನ್ ಮಾಡಿ ಸಕ್ಕರೆಯನ್ನ ಸೇಫ್ ಅಂತ ಬಿಂಬಿಸಿದ್ರು. ಕರೆಕ್ಟ್. ಇದರಿಂದ ಇಡೀ ಜಗತ್ತಿನಾದ್ಯಂತ ಜನರು ಸಕ್ಕರೆಯನ್ನ ವಿಪರೀತವಾಗಿ ತಿನ್ನೋಕೆ ಶುರು ಮಾಡಿದ್ರು. ಇವತ್ತು ಪ್ರಪಂಚದಾದ್ಯಂತ ಟೈಪ್ 2 ಡಯಾಬಿಟೀಸ್ ಒಂದು ಮಹಾಮಾರಿಯಂತೆ ಹರಡೋಕೆ ಇದೇ ಕಾರಣ ಅಲ್ವಾ? ಹೌದು. 2016ರಲ್ಲಿ ಈ ರಹಸ್ಯ ಡಾಕ್ಯುಮೆಂಟ್ಸ್ ಲೀಕ್ ಆದಾಗ ಈ ಸತ್ಯ ಹೊರಬಂತು. ಆಲ್ಕೋಹಾಲ್ ಕಂಪನಿಯವರು ಕೂಡ ಹಿಂಗೆ ಮಾಡಿದ್ರಾ? ಹೌದು. 1990ರಲ್ಲಿ ಆಲ್ಕೋಹಾಲ್ ಇಂಡಸ್ಟ್ರಿ ತಂದಂತಹ ಡ್ರಿಂಕ್ ರೆಸ್ಪಾನ್ಸಿಬ್ಲಿ ಕ್ಯಾಂಪೇನ್ ಕೂಡ ಸರ್ಕಾರ ಕಠಿಣ ಕಾನೂನು ತರಬಾರ್ದು ಅಂತ ಮಾಡಿದ ದೊಡ್ಡ PR ಸ್ಟಂಟ್ ಅಷ್ಟೇ. ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತೈತೆ ನೋಡ್ರಿ. ಮಾತ್ರೆ, ಸಕ್ಕರೆ, ಕ್ಯಾಸಿನೋ ಇವೆಲ್ಲಕ್ಕೂ ನಾವು ದುಡ್ಡು ಕೊಡ್ತೀವಿ. ಆದ್ರೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ನಮ್ಗೆ ಫ್ರೀಯಾಗಿ ಸಿಗ್ತಾವಲ್ಲ. ಹೌದು, ಫ್ರೀಯಾಗಿ ಸಿಗುತ್ತೆ. ಇವ್ರು ಹೆಂಗ್ ರೊಕ್ಕ ಮಾಡ್ತಾರ? ಈ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಬರೋದು ಇಲ್ಲೇ ಅನ್ಸುತ್ತೆ. ಇದು ಡಿಜಿಟಲ್ ಗುಲಾಮಗಿರಿ. ಸೋಷಿಯಲ್ ಮೀಡಿಯಾದಾಗ ಪ್ರಾಡಕ್ಟ್ ಅವ್ರದಲ್ಲ, ನಾವೇ ಪ್ರಾಡಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಅಟೆನ್ಷನ್, ನಮ್ಮ ಲೈಕ್ಸ್, ನಮ್ಮ ಡೇಟಾ ಅಂದ್ರೆ ನಮ್ಮ ಹೆಸರು, ನಾವೆಲ್ಲಿದ್ದೀವಿ, ನಮ್ಗೇನಿಷ್ಟ, ಇವೆಲ್ಲವನ್ನು ಮಾಡ್ತಿದಾರಾ? ಹೌದು. ಇವೆಲ್ಲವನ್ನು ಅಡ್ವರ್ಟೈಸರ್ಸ್ಗೆ ಕೋಟಿ ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ಅರೆ, ಈ ಡಿಜಿಟಲ್ ಗುಲಾಮ್ಗಿರಿ ಹೆಂಗೆ ಶುರುವಾಯಿತು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ
ನಾವು 2007ರ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗೆ ಹೋಗಬೇಕು. ಅಲ್ಲೇನಾಯ್ತು? ಅಲ್ಲಿ ಪ್ರೊಫೆಸರ್ BJ ಫಾಗ್ ಅನ್ನೋರು ಪರ್ಸುವೇಸಿವ್ ಟೆಕ್ನಾಲಜಿ ಲ್ಯಾಬ್ ಅಂತ ಒಂದು ಲ್ಯಾಬ್ ಶುರು ಮಾಡಿದ್ರು. ಓಕೆ. ಆಶ್ಚರ್ಯ ಏನಂದ್ರೆ ಇನ್ಸ್ಟಾಗ್ರಾಮ್ ಫೌಂಡರ್ಸ್, ಟ್ವಿಟರ್ನ ಮೇನ್ ಎಂಪ್ಲಾಯೀಸ್ ಎಲ್ಲರೂ ಇವರ ಸ್ಟೂಡೆಂಟ್ಸ್. ಹೌದಾ? ಆ ಲ್ಯಾಬ್ನಾಗ ಅಂತದ್ದೇನ್ ಕಲ್ಸ್ಕೊಟ್ರು ಇವ್ರಿಗೆ? ಫಾಗ್ ಅವರು ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಫಾರ್ಮುಲಾ ಕಂಡುಹಿಡಿದ್ರು. ಏನ್ ಫಾರ್ಮುಲಾ ಅದು? ಮೋಟಿವೇಶನ್ ಪ್ಲಸ್ ಅಬಿಲಿಟಿ ಪ್ಲಸ್ ಟ್ರಿಗರ್ ಈಕ್ವಲ್ಸ್ ಹ್ಯಾಬಿಟ್. ಅಂದ್ರೆ ಮನುಷ್ಯನಿಗೆ ಒಂದು ಕೆಲಸ ಮಾಡಲು ಸ್ವಲ್ಪ ಉದ್ದೇಶವಿದ್ದು, ಆ ಕೆಲಸ ಮಾಡಲು ಅತ್ಯಂತ ಸುಲಭವಾದ ದಾರಿ ಇದ್ದು, ಸರಿಯಾದ ಸಮಯಕ್ಕೆ ಫೋನ್ನಲ್ಲಿ ಒಂದು ಟಿಂಗ್ ಅಂತ ಟ್ರಿಗರ್ ಸಿಕ್ಕರೆ ಅದು ಅವನಿಗೆ ದೊಡ್ಡ ಅಡಿಕ್ಷನ್ ಆಗ್ಬಿಡುತ್ತೆ. ಹೌದು, ಇದನ್ನೇ ಡೋಪಮೈನ್ ಇಂಜಿನಿಯರಿಂಗ್ ಅಂತ ಕರೆಯೋದು. ಅರೆ, ನಾವು ಆಗ್ಲೇ ಸ್ಕಿನ್ನರ್ ಬಾಕ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಹೌದು. ಅಂದ್ರೆ ಈಗ ನಾವೇ ಆ ಡಿಜಿಟಲ್ ಸ್ಕಿನ್ನರ್ ಬಾಕ್ಸ್ ಒಳಗಿರೋ ಪಾರಿವಾಳಗಳು ಅಂತೀರಾ? ಈಗ ಖಂಡಿತ. ನಮಗ್ ಗೊತ್ತೇ ಇಲ್ಲದೆ ನಮ್ಮನ್ನ ಹುಚ್ಚಾಗ್ ಮಾಡ್ತಿದಾರಾ? ಹೌದು. 2009ರಲ್ಲಿ ಫೇಸ್ಬುಕ್ಗೆ ಲೈಕ್ ಬಟನ್ ಡಿಸೈನ್ ಮಾಡಿದವರು ಲಿಯಾ ಪರ್ಲ್ಮನ್ ಮತ್ತು ಜಸ್ಟಿನ್ ರಾಸನ್ಸ್ಟೈನ್. ಲೈಕ್ ಬಟನ್ ಹಿಂದೇನೋ ಸೈಕಾಲಜಿ ಇದೆಯಾ? ಆ ಒಂದು ಸಣ್ಣ ಬಟನ್ನ ಉದ್ದೇಶ ಏನಾಗಿತ್ತು ಅಂದ್ರೆ, ನೀವು ಪೋಸ್ಟ್ ಹಾಕಿದ ತಕ್ಷಣ ಮತ್ತೆ ಮತ್ತೆ ಸ್ಕ್ರೀನ್ ರಿಫ್ರೆಶ್ ಮಾಡಿ ನೋಡ್ತಾ ಇರಬೇಕು. ಓಹೋ, ಲೈಕ್ ಬಂತಾ ಇಲ್ವಾ ಅಂತ. ಹೌದು. ಆ ಒಂದೊಂದು ಲೈಕ್ ಬರುವಾಗಲೂ ಬ್ರೈನ್ನಲ್ಲಿ ಅನಿರೀಕ್ಷಿತ ರಿವಾರ್ಡ್ ಅಂದ್ರೆ ವೇರಿಯಬಲ್ ರಿವಾರ್ಡ್ ಇಂದ ಡೋಪಮೈನ್ ಸ್ಪೈಕ್ ಆಗುತ್ತೆ. ಈಗ ಅರ್ಥ ಆಗ್ತಿದೆ. ಅದಕ್ಕಿಂತ ಮುಂಚೆ 2006ರಲ್ಲಿ ಎಜೆ ರಾಸ್ಕಿನ್ ಅನ್ನೋ ವ್ಯಕ್ತಿ ಇನ್ಫೈನೈಟ್ ಸ್ಕ್ರೋಲ್ ಅನ್ನ ಡಿಸೈನ್ ಮಾಡಿದ. ಅಂದ್ರೆ ನಮಗೆ ಎಂಡ್ ಅನ್ನೋದೇ ಇಲ್ವಾ? ನಾವು ಗಂಟೆಗಟ್ಲೆ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್ನ ಸುಮ್ನೆ ಸ್ಕ್ರೋಲ್ ಮಾಡ್ತಾ ಇರ್ತೀವಲ್ಲ, ಅದು ಮುಗಿಯೋದೇ ಇಲ್ಲ. ಅದೇ ಅವ್ರ ಪ್ಲಾನ್. ಇದು ಕೇವಲ ನಮ್ಮ ಟೈಮನ್ನ ವೇಸ್ಟ್ ಮಾಡ್ತಿಲ್ಲ, ನಮ್ಮ ಯೋಚನಾ ಲಹರಿಯನ್ನೇ ಹೈಜಾಕ್ ಮಾಡ್ತಿದೆ. ಬಹಳ ಡೇಂಜರ್ ನೋಡ್ರಿ ಇದು. ಆದ್ರೆ ಇವ್ರು ಮಾಡಿದ ಅತಿ ದೊಡ್ಡ ಪಾಪ ಏನಂದ್ರೆ, 2010 ಹೊತ್ತಿಗೆ ಈ ಟೆಕ್ ಕಂಪನಿಗಳಿಗೆ ಒಂದು ಭಯಂಕರ ಸತ್ಯ ಗೊತ್ತಾಯ್ತು. ಏನ್ ಸತ್ಯ? ಮನುಷ್ಯ ಖುಷಿಯಾದ ವಿಷಯಗಳಿಗಿಂತ ಕೋಪ ಭರಿಸುವ ವಿಷಯಗಳಿಗೆ ಹೆಚ್ಚು ರಿಯಾಕ್ಟ್ ಮಾಡ್ತಾನೆ ಅಂತ. ಇದನ್ನ ಔಟ್ರೇಜ್ ಕಂಟೆಂಟ್ ಅಂತ ಕರೀತಾರೆ. ನಮ್ಮ ಬ್ರೈನ್ ಸರ್ವೈವಲ್ಗೋಸ್ಕರ ಯಾವಾಗ್ಲೂ ಎಲ್ಲಿ ಅಪಾಯ ಇದೆ, ಯಾರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹುಡುಕ್ತಿರುತ್ತೆ. ಅಂದ್ರೆ ನಮಗೆ ಕೋಪ ಬರಿಸೋ ವಿಡಿಯೋ ನೋಡಿದ್ರೆ ನಾವು ಹೆಚ್ಚು ಹೊತ್ತು ಸ್ಕ್ರೀನ್ ನೋಡ್ತೀವಿ ಅಂತ ಈ ಅಲ್ಗೋರಿದಮ್ಗಳಿಗೆ ಗೊತ್ತಾಗ್ಬಿಡ್ತಾ? ಹೌದು. 2021ರಲ್ಲಿ ಫ್ರಾನ್ಸಿಸ್ ಹಾಗೆನ್ ಅನ್ನೋ ಫೇಸ್ಬುಕ್ನ ಮಾಜಿ ಉದ್ಯೋಗಿ ಕೆಲವು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಲೀಕ್ ಮಾಡಿದ್ಲು. ಅದ್ರಾಗೇನಿತ್ತು? ಅದರಲ್ಲಿದ್ದ ಸತ್ಯ ಏನಂದ್ರೆ, ದ್ವೇಷ ಹರಡುವ ಕಂಟೆಂಟ್ ಅಂದ್ರೆ ಹೇಟ್ ಸ್ಪೀಚ್ ನಾರ್ಮಲ್ ಕಂಟೆಂಟ್ಗಿಂತ ಜನರನ್ನ 5 ಪಟ್ಟು ಹೆಚ್ಚು ಎಂಗೇಜ್ ಮಾಡ್ತದೆ ಅಂತ ಈ ಕಂಪನಿಗಳಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಗೊತ್ತಿದ್ದು ಸುಮ್ನೆ ಇರ್ಲಿಲ್ಲ. ಗೊತ್ತಿದ್ದು ಕೂಡ ಅವರು ತಮ್ಮ ಅಲ್ಗಾರಿದಮ್ ಅನ್ನ ಜನರಿಗೆ ಹೆಚ್ಚು ಕೋಪ ಭರಿಸುವ ಕಂಟೆಂಟ್ ತೋರಿಸುವ ಹಾಗೆ ಡಿಸೈನ್ ಮಾಡಿದ್ಲು. ಅಂದ್ರೆ ಹೆಚ್ಚು ಹೊತ್ತು ಜನ ಸ್ಕ್ರೀನ್ ನೋಡಬೇಕು, ತಮ್ಗೆ ಹೆಚ್ಚು ಅಡ್ವರ್ಟೈಸ್ಮೆಂಟ್ ದುಡ್ಡು ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಡೀ ಸಮಾಜದಲ್ಲಿ ದ್ವೇಷ ಹರಡಿದ್ರು ಅಂತ ಆಯ್ತಲ್ಲ. ಹೌದು. ಇದೇ ಕಾರಣಕ್ಕೆ ಇವತ್ತು ಜನ ಬಹಳ ಬೇಗ ಎಕ್ಸ್ಟ್ರೀಮ್ ಐಡಿಯಾಲಜಿ ಕಡೆ ವಾಲುತ್ತಿರೋದು. ಚಿಕ್ಕ ಚಿಕ್ಕ ವಿಷಯಗಳಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡ್ತಾರೆ. ನಿಜ. ನಮ್ಮ ಕೋಪ ಕೂಡ ನಮಗರಿವಿಲ್ಲದೆ ಬೇರೆ ಯಾರೋ ಲ್ಯಾಬ್ನ ಕೂತು ಡಿಸೈನ್ ಮಾಡಿದ್ದಾಗ ಇದೆ ನೋಡ್ರಿ. ಇದರ ರಿಸಲ್ಟ್ ಏನಾಗೈತಿ ನಮ್ಮ ಸಮಾಜದ ಮೇಲೆ? ಇದರ ಪರಿಣಾಮ ಬಹಳ ಆತಂಕಕಾರಿಯಾಗಿದೆ. ಯಾವಾಗ ಸ್ಮಾರ್ಟ್ಫೋನ್ಗಳು ಎಲ್ಲರ ಕೈಗೂ ಬಂತೋ ಅಂದಿನಿಂದ ಟೀನೇಜರ್ಸ್ಗಳಲ್ಲಿ ಡಿಪ್ರೆಷನ್ ಬರೋಬ್ಬರಿ 70% ಹೆಚ್ಚಾಗಿದೆ. 70%? ಹೌದು. ಸೂಸೈಡ್ ರೇಟ್ 51% ಏರಿದೆ. WHO ಈಗ ಒಂಟಿತನವನ್ನು ಒಂದು ಜಾಗತಿಕ ಎಪಿಡೆಮಿಕ್ ಅಂತಾನೆ ಘೋಷಣೆ ಮಾಡಿದೆ. ಒಂಟಿತನ ಮಹಾಮಾರಿಯಾ? ಹೌದು. ಯಾಕಂದ್ರೆ ಜನ ವರ್ಚುವಲ್ ಪ್ರಪಂಚದಲ್ಲಿ 1000 ಫ್ರೆಂಡ್ಸ್ ಇಟ್ಕೊಂಡು ರಿಯಲ್ ಪ್ರಪಂಚದಲ್ಲಿ ಒಂಟಿಯಾಗಿದ್ದಾರೆ. ಇದು ಖರೆ. ಇನ್ನೊಂದು ಭಯಂಕರ ಡೇಟಾ ಏನಂದ್ರೆ, ಮೈಕ್ರೋಸಾಫ್ಟ್ ಸ್ಟಡಿ ಪ್ರಕಾರ ಸನ್ 2000ದಲ್ಲಿ ಮನುಷ್ಯನ ಅಟೆನ್ಷನ್ ಸ್ಪ್ಯಾನ್ 12 ಸೆಕೆಂಡ್ ಇತ್ತು. ಈಗದು ಕೇವಲ 8 ಸೆಕೆಂಡ್ಗೆ ಇಳಿದಿದೆ. ಅಂದ್ರೆ ಒಂದು ಗೋಲ್ಡ್ ಫಿಶ್ಗಿಂತ ನಮ್ಮ ಏಕಾಗ್ರತೆ ಕಡಿಮೆ ಆಗ್ತಿದೆ ಅಂತ. ಹೌದು. ಇದು ಬಹಳ ಸೀರಿಯಸ್ ಮ್ಯಾಟರ್ ನೋಡ್ರಿ. ಹಂಗಾದ್ರೆ ನಾವೇನ್ ಮಾಡ್ಬೇಕು? ಫೋನ್ ಬಿಸಾಕ್ಬಿಡ್ಬೇಕಾ? ಈ ಅಡಿಕ್ಷನ್ ಇಂದ ಹೊರಬರೋಕ್ ದಾರಿನೇ ಇಲ್ವಾ? ದಾರಿ ಇದೆ. ಆದ್ರೆ ಇದು ಕೇವಲ ಒಬ್ಬ ವ್ಯಕ್ತಿ ಫೋನ್ ದೂರ ಇಡೋದ್ರಿಂದ ಸಾಲ್ವ್ ಆಗಲ್ಲ. ಇದಕ್ಕೆ ಸಿಸ್ಟಮ್ಯಾಟಿಕ್ ಪರಿಹಾರ ಬೇಕು. ಏನ್ ಮಾಡ್ಬೇಕಾಗಾದ್ರೆ? ಕೆಲವು ದೇಶಗಳು ಈಗಾಗಲೇ ಎಚ್ಚೆತ್ತುಕೊಂಡಿವೆ. ಉದಾಹರಣೆಗೆ ಆಸ್ಟ್ರೇಲಿಯಾ ಪಾರ್ಲಿಮೆಂಟ್ ಇತ್ತೀಚೆಗೆ ಒಂದು ಕಾನೂನು ತಂದಿದೆ. ಏನ್ ಕಾನೂನು? 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಸಂಪೂರ್ಣ ಬ್ಯಾನ್. ಅರೆ ಹೌದಾ? ಹೌದು. ಒಂದು ವೇಳೆ ಟೆಕ್ ಕಂಪನಿಗಳು ಇದನ್ನ ಉಲ್ಲಂಘಿಸಿದ್ರೆ ಬರೋಬ್ಬರಿ $50 ಮಿಲಿಯನ್ ಫೈನ್ ಹಾಕುವ ಕಾನೂನು ತಂದಿದ್ದಾರೆ. ಬಹಳ ಒಳ್ಳೆ ಕೆಲಸ ನೋಡ್ರಿ. ಇನ್ನು ಚೀನಾ ದೇಶದಲ್ಲಿ
ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಕ್ಕಳಿಗಾಗಿ ಟಿಕ್ಟಾಕ್ ಬ್ಯಾನ್ ಮಾಡಿದ್ದಾರೆ. ಸರ್ಕಾರಗಳು ಇಷ್ಟು ಸ್ಟ್ರಿಕ್ಟ್ ಆಗ್ತಿದಾವ? ಇದು ನಮ್ಮ ಭಾರತಕ್ಕೂ ಬಹಳ ತುರ್ತಾಗಿ ಬೇಕಾಗಿರೋ ವಿಷಯ ನೋಡ್ರಿ. ಇಲ್ಲಿ ನಾವೇನ್ ಮಾಡಬಹುದು? ಭಾರತದಲ್ಲಿ ನಮ್ಗೆ ಈಗ ತುರ್ತಾಗಿ 2 ವಿಷಯಗಳ ಅಗತ್ಯವಿದೆ. ಯಾವುದು? ಮೊದಲನೆಯದು ಡಿಜಿಟಲ್ ಲಿಟ್ರಸಿ, ಅಂದ್ರೆ ನಮ್ಮ ಡೇಟಾ ಹೇಗೆ ಬಳಕೆ ಆಗ್ತಿದೆ, ಅಲ್ಗಾರಿದಮ್ ನಮ್ಮ ಬ್ರೈನ್ನ ಡೋಪಮೈನ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅಂತ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು. ಕರೆಕ್ಟ್. ಎರಡನೆಯದು ಮಕ್ಕಳ ಮೆಂಟಲ್ ಹೆಲ್ತ್ ಎಜುಕೇಶನ್. ರಿಯಲ್ ಲೈಫ್ ಮತ್ತು ಡಿಜಿಟಲ್ ಲೈಫ್ ನಡುವಿನ ವ್ಯತ್ಯಾಸವನ್ನ ಮಕ್ಕಳಿಗೆ ಶಾಲಾ ಹಂತದಲ್ಲೇ ಕಲಿಸಬೇಕು. ಇದು ಬಹಳ ಮುಖ್ಯ. ಇದು ಕೇವಲ ನಮ್ಮ ಸಮಯದ ಕಳ್ಳತನ ಅಲ್ಲ, ನಮ್ಮ ಸ್ವತಂತ್ರ ಆಲೋಚನೆಗಳ ಕಳ್ಳತನ. ನಮ್ಮನ್ನು ನಾವು ಈ ಬಲೆಯಿಂದ ಬಿಡಿಸಿಕೊಳ್ಳಬೇಕು ಎಂದ್ರೆ ಮೊದಲು ಈ ವ್ಯವಸ್ಥೆಯ ಅರಿವು ನಮಗಿರಬೇಕು. ಖಂಡಿತ. ಒಟ್ಟಿನಲ್ಲಿ ಈ ಇಡೀ ಡೀಪ್ ಡೈವ್ನ ಸಾರಾಂಶ ನೋಡಿದರೆ ಬೇರೆಯವರು ಕೋಟಿ ಕೋಟಿ ಹಣ ಮಾಡೋಕೆ ನಾವು ಕೇವಲ ಮಷಿನ್ಗಳ ತರಹ ಡಿಜಿಟಲ್ ಗುಲಾಮರಾಗಿದ್ದೇವೆ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೌದು. ಜಗತ್ತಿನಲ್ಲಿ ಅತಿ ಅಪಾಯಕಾರಿ ವಸ್ತು ಎಂದರೆ ಬಚ್ಚಿಟ್ಟಿದ್ದಲ್ಲ, ನಮ್ಮ ಕಣ್ಣು ಮುಂದೆಯೇ ಇದ್ರೂ ನಮಗೆ ಕಾಣದೇ ಇರುವ ಈ ವ್ಯವಸ್ಥೆ. ನಿಜ. ಎಡ್ವರ್ಡ್ ಬರ್ನೀಸ್ ಮಾಡಿದ ಸಿಗರೆಟ್ ಪ್ರಾಪಗೆಂಡಾಯಿಂದ ಹಿಡಿದು ಸ್ಕಿನ್ನರ್ ಬಾಕ್ಸ್, ಆಮೇಲೆ ಕ್ಯಾಸಿನೋ ಕಾರ್ಪೊರೇಟ್ ಮಾಫಿಯಾ ಮತ್ತು ಈಗಿನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಗೋರಿದಮ್ವರೆಗೂ ನಮ್ಮ ಸೈಕಾಲಜಿಯನ್ನೇ ನಮ್ಮ ವಿರುದ್ಧ ಬಳಸಲಾಗ್ತದೆ. ಹೌದು, ತಂತ್ರಜ್ಞಾನ ಬೆಳೆದಿದೆ, ಆದ್ರೆ ನಮ್ಮನ್ನ ಕಂಟ್ರೋಲ್ ಮಾಡೋ ಬೇಸಿಕ್ ಫಾರ್ಮುಲಾ ಮಾತ್ರ ಅದೇ ಇದೆ. ಕರೆಕ್ಟ್. ಈ ಡೀಪ್ ಡೈವ್ ಮುಗಿಸೋಕ್ಕೂ ಮುಂಚೆ ನಿಮ್ಗೆಲ್ಲರಿಗೊಂದು ಪ್ರಚೋದನಾತ್ಮಕ ಚಿಂತನೆ ಬಿಟ್ಟು ಹೋಗ್ತೇನೆ. ಹೇಳಿ. ಒಮ್ಮೆ ವಿಚಾರ ಮಾಡ್ರಿ. ನಮ್ಮ ಕೋಪ, ನಮ್ಮ ಇಷ್ಟಗಳು, ನಾವು ಕಳೆಯುವ ಸಮಯ, ನಾವು ಖರೀದಿ ಮಾಡುವ ವಸ್ತುಗಳು ಇವೆಲ್ಲವನ್ನೂ ಯಾವುದೋ ಒಂದು ಟೆಕ್ ಕಂಪನಿಯ ಅಲ್ಗಾರಿದಮ್ ಕೂತು ಡಿಸೈನ್ ಮಾಡ್ತಿದೆ ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇದು ನಂದೇ ಸ್ವಂತ ನಿರ್ಧಾರ ಅಂತ ಎದೆತಟ್ಟಿ ಹೇಳಿಕೊಳ್ಳುವಂತಹ ನಿರ್ಧಾರ ಯಾವುದುಳಿದಿದೆ? ಇದು ಬಹಳ ಆಳವಾದ ಪ್ರಶ್ನೆ. ಆಲೋಚನೆ ಮಾಡಿ. ಈ ಡಿಜಿಟಲ್ ಮಾಯಾಜಾಲದಿಂದ ಹೊರಬರೋದ್ರ ಬಗ್ಗೆ ಹಿಂದೆ ಯೋಚನೆ ಶುರು ಮಾಡಿ. ನಿಮ್ಮ ಈ ಆಲೋಚನೆಯನ್ನ ಇನ್ನಷ್ಟು ವಿಸ್ತಾರಗೊಳಿಸಲು ಮತ್ತು ಇಂತಹ ಅದ್ಭುತ ಒಳನೋಟಗಳಿಗಾಗಿ ಈ ಕೂಡಲೇ ಸೈಕೋಫ್ಯಾಕ್ಟ್ ಹಬ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಡೀಪ್ ಡೈವ್ನಲ್ಲಿ. ನಾವೆಲ್ಲರೂ